ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ ಸಂತೋಷ್ ಮಾತಾಡ್ತಾ ಇರೋದು. ನಾನು ಇವಾಗ ಹೀರೆಕಾಯಿ ಪಲ್ಯ ಮಾಡ್ತಿರೋದು. ಕಾಲು ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ರುಬ್ಕೊಳ್ಳೋಕ್ಕೆ 2 ಸ್ಪೂನು ಕಡಲೆ ಬೀಜ, 2 ಟೊಮೆಟೊ, ಬೆಳ್ಳುಳ್ಳಿ, ಅದಕ್ಕೆ 2 ಸ್ಪೂನು ಮಸಾಲೆ ಖಾರ ಹಾಕಿಬಿಟ್ಟು ರುಬ್ಬೋಣ ಫ್ರೆಂಡ್ಸ್. ಇವಾಗ ರುಬ್ಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ರುಬ್ಕೊಳ್ಳೋಣ. 1 ಸ್ಪೂನು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ರುಬ್ಕೊಂಡಿದ್ದೀನಿ, ಈ ಥರ ಆಗಿದೆ. ಇವಾಗ ಬಾಣಲೆ ಇಟ್ಬಿಟ್ಟು ಹೀರೆಕಾಯಿ ಒಗ್ಗರಣೆ ಹಾಕೋಣ. ಗ್ಯಾಸ್ ಹಚ್ಚೋಣ. ಇವಾಗ 2 ಸ್ಪೂನು ಎಣ್ಣೆ ಹಾಕೋಣ ಫ್ರೆಂಡ್ಸ್. ಇವಾಗ ಎರಡು ಸ್ಪೂನ್ ಎಣ್ಣೆ ಕಾದ ನಂತರ ಜೀರಿಗೆ, ಚಟಾಪಟ ಜೀರಿಗೆ ಸಿಡಿತಾ ಇದೆ. ಇವಾಗ ಕರ್ಬೇವು, ಈ ರುಬ್ಬಿಟ್ಟಿರೋ ಮಸಾಲೆ ಹಾಕೋಣ ಫ್ರೆಂಡ್ಸ್. ಎಣ್ಣೆಯಲ್ಲಿ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೆ ಸ್ವಲ್ಪ 2 ನಿಮಿಷ ಫ್ರೈ ಮಾಡಿಕೊಂಡು, ಇದರಲ್ಲಿ ಇರೋದು ಇನ್ನೂ ಮಸಾಲೆ ಇದೆ ಫ್ರೆಂಡ್ಸ್. ಇದು ಇದರಲ್ಲಿ ನೀರು ಹಾಕಿಬಿಟ್ಟು ಇದನ್ನು ಈ ಥರ ಹಾಕ್ಕೊಂಡು ಎಣ್ಣೆ ಬಿಟ್ಕೋತಾ ಇದೆ. 1-2 ನಿಮಿಷ ಆಯಿತು ಫ್ರೆಂಡ್ಸ್. ಇವಾಗ ಇದು ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಇದನ್ನು ಇದ್ರಾಗ ಹಾಕೋಣ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಗ್ರೇವಿ ತಿಕ್ ಬೇಕಂದರೆ ಜಾಸ್ತಿ ನೀರು ಹಾಕೊಳ್ಳಿ, ಸ್ವಲ್ಪ ಹಾಕೊಳ್ಳಿ. ಗ್ರೇವಿ ಸ್ವಲ್ಪ ಇದ್ರ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 5 ನಿಮಿಷ ಕುದಿಯಕ್ಕೆ ಬಿಡಿ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಈ ಕಡೆ ಇದಕ್ಕೆ ಬಿಸಿ ಚಪಾತಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಚಪಾತಿ ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಇದು ಎಣ್ಣೆ ಬಿಟ್ಕೋತಾ ಇದೆ. ಆಗಿದೆ, ಇದು ಆಫ್ ಮಾಡಿಬಿಡೋಣ ಫ್ರೆಂಡ್ಸ್. ಚಪಾತಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು
ಕೊತ್ತಂಬರಿ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾವು. ಬಿಸಿ ಬಿಸಿ ಚಪಾತಿ ಹೀರೆಕಾಯಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.